ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಈ ಡಯಾಬಿಟಿಕ್ಸ್ ಇರುವಂಥ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಬಗ್ಗೆ, HbA1c ಬಗ್ಗೆ ಮತ್ತು ಅದನ್ನು ನಾರ್ಮಲ್ ಮಾಡಲಿಕ್ಕೆ ಅಥವಾ ಕಡಿಮೆಗೊಳಿಸಲಿಕ್ಕೆ ಬೇಕಾದಂತಹ ಒಂದು ಆಹಾರದ ಬಗ್ಗೆ ಕೂಡ ನಾನು ವಿವರಿಸ್ತಾ ಹೋಗ್ತೇನೆ. ಏನಿದು ಈ HbA1c? ಮುಂಚೆ ಎಲ್ಲ ಫಾಸ್ಟಿಂಗ್ ಬ್ಲಡ್ ಶುಗರ್ ಲೆವೆಲ್ ಅಥವಾ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್, ಆಮೇಲೆ PPBS ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಹಾಗೆಲ್ಲ ಮಾತ್ರ ಇತ್ತು. ಈಗ HbA1c ಅನ್ನುವಂಥದ್ದು ಹೊಸದಾಗಿ ಕಾಣ್ತಾ ಉಂಟು. HbA1c ನಿಮಗೆ ಜಾಸ್ತಿ ಇದೆ, 6.5ಗಿಂತ ಜಾಸ್ತಿ ಇದೆ, ಹಾಗಾಗಿ ನೀವು ಡಯಾಬಿಟಿಕ್ ಸ್ಟೇಜಲ್ಲಿದ್ದೀರಾ. 4ರಿಂದ 5.6% ತನಕ ಇದ್ದರೆ ನೀವು ನಾರ್ಮಲ್ ಇದ್ದೀರಾ ಅಂತ ಅರ್ಥ. 5.7ಇಂದ 6.4 ತನಕ ಇದ್ದರೆ ನೀವು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲಿದ್ದೀರಾ. ಅದರ ನಂತರ 6.5ಗಿಂತ ಜಾಸ್ತಿ ಇದ್ದರೆ ನೀವು ಡಯಾಬಿಟಿಕ್ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದ್ದೀರಾ. ಇದೆಲ್ಲ ಕೂಡ ನಂಬರಿಂಗ್ ನೀವು ನೋಡ್ತಿರಬಹುದು. ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಮುಂಚೆ ಪ್ರಕೃತಿ ಚಿಕಿತ್ಸಕಳಾಗಿ ನಾನು ಹೇಳುವಂಥದ್ದೇನೆಂದರೆ, ಅತಿಯಾಗಿ ಈ ನಂಬರ್ಗಳ ಮೇಲೆ ನೀವು ಡಿಪೆಂಡ್ ಆಗಬೇಡಿ. ಎಷ್ಟು ನಿಮ್ಮ ಪ್ರತಿಯೊಬ್ಬರ ದೇಹ ಕೂಡ ಬೇರೆ ಬೇರೆ, ಪ್ರತಿಯೊಬ್ಬರ ದೇಹ ಮತ್ತು ಮನಸ್ಸು ಕೂಡ ಬೇರೆ ಬೇರೆ. ಮನಸ್ಸು ಯಾವ ರೀತಿಯಲ್ಲಿ ಈ ಜಗತ್ತಿನ ಸಿಚುವೇಶನ್ಗಳಿಗೆ ರೆಸ್ಪಾಂಡ್ ಮಾಡ್ತದೋ ಅದೇ ರೀತಿ ನಿಮ್ಮ ದೇಹ, ನಿಮ್ಮ ದೇಹದ ಪ್ರತಿಯೊಂದು ಆರ್ಗನ್ಗಳಿರಬಹುದು ಎಲ್ಲ ಕೂಡ ರೆಸ್ಪಾಂಡ್ ಮಾಡುವಂಥದ್ದು. ರಿಯಾಕ್ಷನ್ಗಳು ಒಬ್ಬರ ದೇಹದಲ್ಲಿ ಇದ್ದ ಹಾಗೆ ಇನ್ನೊಬ್ಬರ ದೇಹದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರ BP 120/80 ಇದ್ದರೆ ಅದು ನಾರ್ಮಲ್ ಅಂತ ಕನ್ಸಿಡರ್ ಮಾಡಲ್ಪಟ್ಟಿದ್ರೆ ಮಾಡರ್ನ್ ಸೈನ್ಸ್ ಅಂದರೆ ಮೆಡಿಕಲ್ ಸೈನ್ಸಲ್ಲಿ, ಇನ್ನೊಬ್ಬರಿಗೆ 90/60 ನಾರ್ಮಲ್ ಇರಬಹುದು. ಈಗ ಉದಾಹರಣೆಗೆ ನನ್ನ BPನೇ 90/60 ರೇಂಜಲ್ಲಿ ಇದ್ದರೆ ಅದು ನಾರ್ಮಲೇ ನನಗೆ, ಯಾವಾಗ ಸಿಮ್ಟಮ್ಸ್ ಏನೂ ಕಾಣಿಸದೇ ಇದ್ದಾಗ. ಲೋ BP ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸಿಮ್ಟಮ್ಸ್ ಇರಬಾರ್ದು, ತಲೆ ತಿರುಗೋದಿರಬಹುದು, ಆವಾಗ ವೀಕ್ ಆಗೋದಿರಬಹುದು, ಫೇಂಟಿಂಗ್ ಫೀಲಿಂಗ್ ಬರುವಂಥದ್ದಿರಬಹುದು. ಅದೆಲ್ಲ ಇಲ್ಲ ಅಂದರೆ ನಿಮ್ಮ ದೇಹಕ್ಕದು ನಾರ್ಮಲ್. ಹಾಗಾಗಿ ಒಂದು ಲೆವೆಲ್ ತನಕ ನೀವು ಆ ನಂಬರ್ಗಳ ಬಗ್ಗೆ ಭಯ ಪಡುವ ಅಗತ್ಯ ಇಲ್ಲ. ಈಗಿನ ಮಾಡರ್ನ್ HbA1c ಅಂತ ಏನು ಹೇಳ್ತಾರೆ ಅದರ ಬಗ್ಗೆ ನಾವೀಗ ತಿಳ್ಕೊಳ್ತಾ ಬಂದರೆ, ಏನದು ಗ್ಲೈಕೋಲೇಟೆಡ್ ಅಥವಾ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್. ಗ್ಲೈಕೇಟೆಡ್ ಅಂದರೆ ಅದೊಂಥರ ಹಿಮೋಗ್ಲೋಬಿನ್ ಅನ್ನುವಂಥದ್ದು ರಕ್ತದಲ್ಲಿರುವಂತಹ ಒಂದು ಮುಖ್ಯವಾದಂತಹ ರಕ್ತ ಕಣ. ಅದರ ಕೆಂಪು ಬಣ್ಣ ಬರಲಿಕ್ಕೆ ಕಾರಣವಾಗಿರುವಂಥದ್ದು ಈ ಆಕ್ಸಿಜನನ್ನು ದೇಹದಲ್ಲಿ ಅಂದರೆ ಕ್ಯಾರಿ ಮಾಡುವಂತಹ ಒಂದು ಕಣ ರಕ್ತದಲ್ಲಿ. ಇದಕ್ಕೆ ಹಿಮೋಗ್ಲೋಬಿನ್ಗೆ ಈ ಶುಗರ್ ಅಥವಾ ಗ್ಲೂಕೋಸ್ ಸ್ಟಿಕ್ ಆಗಿಬಿಡ್ತದೆ, ಅದು ಎನರ್ಜಿಯನ್ನು ಅಬ್ಸಾರ್ಬ್ ಆಗಿ ಎನರ್ಜಿಯನ್ನು ರಿಲೀಸ್ ಮಾಡುವಂಥದ್ದು. ಅದೇ ಗ್ಲೈಸೆಮಿಕ್ ಇಂಡೆಕ್ಸ್. ಎಷ್ಟು ಫಾಸ್ಟಾಗಿ ನಿಮ್ಮ ಹಿಮೋಗ್ಲೋಬಿನಿಂದ ಗ್ಲುಕೋಸ್ ರಿಲೀಸ್ ಆಗಿ ಅಂದರೆ ಗ್ಲುಕೋಸ್ ಅಬ್ಸಾರ್ಬ್ ಆಗಿ ಎನರ್ಜಿಯನ್ನು ರಿಲೀಸ್ ಮಾಡ್ತದೋ ಅಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಸ್ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದರೆ ಅಲ್ಲಿ ನಿಮ್ಮ ಗ್ಲುಕೋಸು ಅಬ್ಸಾರ್ಪ್ಷನ್ ಆಗಲಿಕ್ಕೆ ದೇಹದಲ್ಲಿ ಟೈಮ್ ಜಾಸ್ತಿ ತಗೊಳ್ತಿದೆ. ಹಾಗಿರುವಾಗ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರುವಂತಹ ಫುಡ್ಗಳು ಅವು ಅಂತ ಅರ್ಥ. ಹಾಗಾಗಿ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಹೈ ಯಾವ್ಯಾವುದ್ರಲ್ಲಿದೆ ಮತ್ತು ಲೋ ಮಾಡಲಿಕ್ಕೆ ಏನು ಮಾಡಬೇಕು, ಲೋ ಇರುವಂತಹ ಒಂದೇ ಒಂದು ಇಂಪಾರ್ಟೆಂಟ್ ಮುಖ್ಯವಾದಂತಹ ಒಂದು ಆಹಾರದ ಬಗ್ಗೆ ತುಂಬ ಇದ್ದಾವೆ. ಗ್ಲೈಸೆಮಿಕ್ ಇಂಡೆಕ್ಸ್ ಲೋ ಇರುವಂಥ ಫುಡ್ಗಳು, ಅದರಲ್ಲಿ ಒಂದು ಆಹಾರವನ್ನು ನಾನಿವತ್ತು ವಿವರಿಸ್ತಾ ಹೋಗ್ತೇನೆ. ಈಗ ಈ ಧಾನ್ಯಗಳು, ಯಾವುದೇ ಧಾನ್ಯಗಳನ್ನು ತಗೊಳ್ಳಿ, ಮುಖ್ಯವಾಗಿ ಈ ವೈಟ್ ರೈಸ್, ನಾನೀಗ ಬ್ರೌನ್ ರೈಸ್ ಬಗ್ಗೆ ಹೇಳ್ತಾ ಇಲ್ಲ, ವೈಟ್ ರೈಸ್ ಅಂತ ತಗೊಂಡ್ರೆ ಅದರದ್ದು ಹೈಯೆಸ್ಟ್ ಗ್ಲೈಸೆಮಿಕ್ ಇಂಡೆಕ್ಸ್ ಇದೆ. ಅಲ್ಲಿ ಸಾಧಾರಣ ಒಂದು 100 ಗ್ರಾಮ್ ರೈಸಲ್ಲಿ 80-82% ಗ್ಲೂಕೋಸೇ ಇರ್ತದೆ. ಹಾಗಿರುವಾಗ ಅಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸು ಅಷ್ಟು ಗ್ಲೈಸೆಮಿಕ್ ಇಂಡೆಕ್ಸ್ ಇದ್ದೇ ಇರ್ತದೆ. ಯಾಕಂದರೆ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಸರಾಸರಿ ಲೆಕ್ಕ ಅಲ್ವಾ. ಒಂದು 2-3 ತಿಂಗಳು ಒಬ್ಬ ಮನುಷ್ಯನ ಗ್ಲೂಕೋಸ್ ಲೆವೆಲ್ಸ್ ರಕ್ತದಲ್ಲಿ ಎಷ್ಟಿದೆ, ಸಕ್ಕರೆ ಅಂಶ ಎಷ್ಟಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಹಾಗಾಗಿ ಯೂಶ್ವಲಿ ಇದು ಪರ್ಸೆಂಟೇಜ್ ವೈಸ್ ಇರ್ತದೆ. ಸರಾಸರಿ ಲೆಕ್ಕ ಆದ್ದರಿಂದ ಒಂದು ಪರ್ಸೆಂಟೇಜ್ ವೈಸಲ್ಲಿ ಇರ್ತದೆ. ಇಷ್ಟು ಈಗ 6.5% ಆಫ್ ನಿಮ್ಮದು HbA1c ಇದೆ ಅಂತ ಅರ್ಥ, ಪರ್ಸೆಂಟೇಜಲ್ಲಿರೋದ್ರಿಂದ. ಈಗ ರೈಸಲ್ಲಿ ಅಷ್ಟಿದೆ, 80-80ರಷ್ಟಿದೆ ಗ್ಲೈಸೆಮಿಕ್ ಇಂಡೆಕ್ಸ್, 82ರಷ್ಟು ಇರ್ಬೋದು ಒಂದು 100 ಗ್ರಾಮ್ ರೈಸಲ್ಲಿ. ಹಾಗೆ ಗೋಧಿಯನ್ನು ನೋಡಿದರೆ ಅದರಲ್ಲಿ ಸ್ವಲ್ಪ ಫೈಬರ್ನ ಅಂಶ ಜಾಸ್ತಿ ಇರೋದ್ರಿಂದ ಇಡೀ ಗೋಧಿಯಲ್ಲಿ, ಅದರಿಂದ ಅಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಇರಬಹುದು ಗ್ಲೈಸೆಮಿಕ್ ಇಂಡೆಕ್ಸ್, ಒಂದು 60 ಇರಬಹುದು. ಅದೇ ಗ್ಲುಕೋಸ್ ಅಂಶ ಸಾಧಾರಣ ಒಂದು 70ರಷ್ಟಿದೆ, 72 ಇರಬಹುದು. ಆದರೆ ಆ ಒಂದು ಅಬ್ಸಾರ್ಬ್ ಆಗಲಿಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು, ಯಾಕಂದರೆ ಅದರಲ್ಲಿ ಫೈಬರ್ನ ಅಂಶ ಇರೋದ್ರಿಂದ. ಇಲ್ಲಿ ವೈಟ್ ರೈಸಲ್ಲಿ ಪ್ರೊಸೆಸ್ ಆಗ್ತಾ ಇರುವಾಗ ಮಿಲ್ಲಲ್ಲಿ ಅದರಲ್ಲಿರೋ ಫೈಬರ್ನ ಅಂಶ ಎಲ್ಲ ಹೋಗಿರ್ತದೆ.
ಆಯಿತಾ. ಹಾಗಾಗಿ ರೈಸಲ್ಲಿ ಜಾಸ್ತಿ ಇರ್ತದೆ. ಇನ್ನು ಸಿರಿಧಾನ್ಯಗಳಿಗೆ ಕಂಪೇರ್ ಮಾಡಿದರೆ ಅದರಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಗ್ಲೈಸಿಮಿಕ್ ಇಂಡೆಕ್ಸ್ ಸ್ವಲ್ಪ ಕಡಿಮೆ ಇರಬಹುದು. ಆದರೆ ಎಲ್ಲದರಲ್ಲಿ ಕೂಡ ಸಕ್ಕರೆಯ ಅಂಶ, ಎಲ್ಲ ಧಾನ್ಯಗಳನ್ನು ನೀವು ನೋಡಿ ಸಕ್ಕರೆಯ ಅಂಶ, ಗ್ಲುಕೋಸ್ನ ಅಂಶ ಇದ್ದೇ ಇರ್ತದೆ. ಧಾನ್ಯಗಳಲ್ಲಿ ಗ್ಲುಕೋಸ್ ಅಂಶ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನೀವು ಗ್ರೈನ್ಲೆಸ್ ಡಯಟ್ ಆ ಥರ ಮಾಡಿದರೆ ಮಾತ್ರ ನಿಮಗೆ ಶುಗರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗ್ತಾ ಬರಬಹುದು. ಇನ್ನು ಒಂದೇ ಒಂದು ಕಾಳಿನ ಬಗ್ಗೆ ವಿವರಿಸ್ತೇನೆ ಅಂತ ಅನ್ನಲ್ಲ, ಮುಖ್ಯವಾಗಿ ಹುರುಳಿ ಕಾಳಿನ ಬಗ್ಗೆ ನಾನು ಹೇಳಬೇಕು. ಹುರುಳಿ ಕಾಳು ಅನ್ನೋಂಥದ್ದು ಬಹಳಷ್ಟು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಒಂದು ಫುಡ್. ಈಗ 100 ಗ್ರಾಮ್ ಹುರುಳಿ ಕಾಳನ್ನ ನೀವು ತಗೊಂಡ್ರೆ ಸಾಧಾರಣ ಜಸ್ಟ್ 50% ಮಾತ್ರ ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂಥದ್ದು. ಹಾಗಾಗಿ ಅದರಲ್ಲಿರುವಂತಹ ಹೈ ಫೈಬರ್ ಕಂಟೆಂಟ್ ಅದು ತುಂಬ ನ್ಯೂಟ್ರಿಷಿಯಸ್ ಕೂಡ. ಬರೀ ಶುಗರ್ನ ಅಂಶ ಇರೋದು ಮಾತ್ರ ಕಡಿಮೆ ಅಂತ ಅಲ್ಲ, ಫೈಬರ್ ಒಂದು, ಇನ್ನೊಂದು ಪ್ರೋಟೀನ್ ಇರ್ತದೆ ಅದರಲ್ಲಿ ಬೇಕಾದಷ್ಟು, ಕ್ಯಾಲ್ಶಿಯಂನ ಅಂಶ ಇರ್ತದೆ ಅದರಲ್ಲಿ. ಈ ಕುದುರೆಗಳಿಗೆಲ್ಲ ಹುರುಳಿ ಕಾಳು ಕೊಟ್ಟು ಕುದುರೆಗಳೆಲ್ಲ ಸ್ಟ್ರಾಂಗ್ ಆಗಿಬಿಡ್ತವೆ. ನಾವೇನೋ ಅದನ್ನು ಇಗ್ನೋರ್ ಮಾಡಿ ಹುರುಳಿ ಎಲ್ಲ ನಮ್ಮ ದೇಶದೆಲ್ಲ ಅದರ ಬಗ್ಗೆ ನಮಗೆ ನೆಗ್ಲಿಜೆನ್ಸ್ ಬಂದುಬಿಟ್ಟಿದೆ. ಆದರೆ ಅದು ಎಷ್ಟು ಒಳ್ಳೆಯದು ನೋಡಿ, ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ, ಪ್ರೋಟೀನ್ ಕ್ಯಾಲ್ಶಿಯಂ ಎಲ್ಲದರ ರಿಚ್ ಸೋರ್ಸ್ ಅದು ಹುರುಳಿಕಾಳು. ಹಾಗಾಗಿ ಇದನ್ನು ನೀವು ನಿಯಮಿತವಾಗಿ ಆಹಾರದಲ್ಲಿ ಬಳಸ್ಕೊಂಡ್ರೆ ನಿಮ್ಮ ಗ್ಲೈಸಿಮಿಕ್ ಇಂಡೆಕ್ಸನ್ನು ಕಡಿಮೆ ಮಾಡಲಿಕ್ಕೆ, ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ. ಈಗ ಸಪೋಸ್ ನೀವೊಂದು ಹೊತ್ತಿಗೆ ರೈಸನ್ನು ತಗೊಳ್ತೀರಿ ಅಂತ ಇಟ್ಕೊಳ್ಳಿ, ವೈಟ್ ರೈಸನ್ನು ತಗೊಳ್ತೀರಾ ಊಟದ, ಅದು ಕೂಡ ರೈಸ್ ಅಂಶ ಜಾಸ್ತಿ ಇರ್ತದೆ, ತರಕಾರಿಗಳು ಕಡಿಮೆ ಇರ್ತವೆ ಜನರಲ್ ಆಗಿ ನೀವು ತಗೊಳ್ಳೋದು. ಹಾಗಾಗಿ ರೈಸ್ ತಗೊಂಡ್ರೆ ಅಲ್ಲಿ ನಿಮಗೆ ಸಕ್ಕರೆ ಅಂಶ ಜಾಸ್ತಿ ಹೋಗಿರ್ತದೆ ಆಫ್ಕೋರ್ಸ್ ಬಾಡಿಗೆ. ಅಲ್ಲಿ ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗ್ತಾ ಬರ್ತದೆ ಸಕ್ಕರೆ ಅಂಶ, ಯಾವುದರಿಂದ? ಹಿಮೋಗ್ಲೋಬಿನಿಂದ, ರಕ್ತದಲ್ಲಿ. ಆಗ ಅಲ್ಲಿ ಬ್ರೈನಿಗೆ ಸಂದೇಶ ಹೋಗ್ತದೆ, ಬ್ರೈನಿಂದ ಇಲ್ಲಿ ಸಿಗ್ನಲ್ ಬರ್ತದೆ ಇನ್ಸುಲಿನ್ ಸೆಕ್ರೀಟ್ ಮಾಡು ಅಂತ. ಪ್ಯಾಂಕ್ರಿಯಾಸ್ಗೆ ಇನ್ಸುಲಿನ್ ಸೆಕ್ರೀಟ್ ಆಗ್ತದೆ. ಹೆಚ್ಚೆಚ್ಚು ರೈಸ್ ತಿಂದ ಹಾಗೆ ಮೋರ್ ಆ್ಯಂಡ್ ಮೋರ್ ಇನ್ಸುಲಿನ್ ಸೆಕ್ರೇಷನ್ ಜಾಸ್ತಿ ಆಗ್ತಾ ಬರ್ತದೆ. ಯಾವುದಕ್ಕೋಸ್ಕರ? ರಕ್ತದಲ್ಲಿ ಬ್ಲಡ್ ಶುಗರ್ ಲೆವೆಲನ್ನು ನಾರ್ಮಲ್ ಮಾಡಲಿಕ್ಕೋಸ್ಕರ ಇನ್ಸುಲಿನ್ ಸೆಕ್ರೇಟ್ ಆಗ್ತದೆ. ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗಿದೆ, ಆ ಶುಗರ್ನ ಬ್ರೇಕ್ ಡೌನ್ ಮಾಡಲಿಕ್ಕೋಸ್ಕರ ಇನ್ಸುಲಿನ್ ಅನ್ನುವಂಥ ಒಂದು ಹಾರ್ಮೋನ್ ಸೆಕ್ರೇಟ್ ಆಗ್ತಾ ಬರ್ತದೆ. ಹಾಗೆ ಕಂಟಿನ್ಯೂಸ್ ಆಗಿ ನೀವು ರೈಸ್ ಅಥವಾ ಸಕ್ಕರೆಯ ಅಂಶ, ಮುಖ್ಯವಾಗಿ ನಾನು ರೈಸನ್ನೇ ಬ್ಲೇಮ್ ಮಾಡ್ತಾ ಇಲ್ಲ, ವೈಟ್ ರೈಸ್ ಒಂದು ಮುಖ್ಯವಾದದ್ದು. ಇನ್ನು ಸಕ್ಕರೆಯ ಅಂಶ ಜಾಸ್ತಿ ತಗೊಳ್ತಾ ಬಂದ ಹಾಗೆ ಅಲ್ಲಿ ಇನ್ಸುಲಿನ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಬರ್ತದೆ. ಬ್ರೈನಿಗೆ ಸಿಗ್ನಲ್ ಹೋಗ್ತದೆ, ಬ್ರೈನಿಂದ ಅಲ್ಲಿ ಆದೇಶ ಬರ್ತದೆ, ಇಲ್ಲಿ ನಿಮ್ಮ ಪ್ಯಾಂಕ್ರಿಯಾಸ್ಗೆ ಇನ್ಸುಲಿನ್ ಸೆಕ್ರೇಟ್ ಮಾಡು ಅಂತ. ಅಲ್ಲಿ ಜಾಸ್ತಿ ಸೆಕ್ರೇಟ್ ಆಗ್ತದೆ ಇನ್ಸುಲಿನ್. ತುಂಬ ಸೆಕ್ರೇಟ್ ಆದ ಹಾಗೆ ಅಲ್ಲಿ ಇನ್ಸುಲಿನ್ ಏನಾಗ್ತದೆ? ಸಂವೇದನಾಶೀಲತೆಯನ್ನು ಕಳ್ಕೊಳ್ತಾ ಬರ್ತದೆ. ಅಲ್ಲಿ ಇನ್ಸುಲಿನ್ ರೆಸಿಸ್ಟೆಂಟ್ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ನಿಮಗೆ ಬರ್ತದೆ. ಅಂದರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಇನ್ಸುಲಿನ್ ಸೆಕ್ರೇಟ್ ಆಗೋದ್ರಿಂದ ಇನ್ಸುಲಿನ್ ಡೆಫಿಷಿಯನ್ಸಿ ಆಗೋದಲ್ಲ, ಅದು ಸೆನ್ಸಿಟಿವಿಟಿ, ಸಂವೇದನಾಶೀಲತೆ ಇನ್ಸುಲಿನ್ದು ಕಡಿಮೆ ಆಗ್ತಾ ಬರೋದು. ಅದರಿಂದ ಬರುವಂಥದ್ದೇ ಈಗಿನ ಈ ಡಯಾಬಿಟಿಸ್. ಎಲ್ಲ ಹೈಯೆಸ್ಟ್ ಜನಗಳಿಗೆ ಭಾರತದಲ್ಲಿ ಇದೆ ಅಂತ ಹೇಳ್ತಾರೆ ಡಯಾಬಿಟಿಸ್ ಅನ್ನುವಂಥದ್ದು. ಇದೊಂದು ಮೆಟಬಾಲಿಕ್ ಡಿಸಾರ್ಡರ್. ಹಾಗಾಗಿ ಬರೀ ನೀವು ಸ್ವೀಟ್ ತಿನ್ನೋದ್ರಿಂದ ಬರೋದು ಅಲ್ಲ, ಅದು ಉಪ್ಪು ಖಾರ ಜಾಸ್ತಿ ತಗೊಳ್ಳೋದ್ರಿಂದ ಕೂಡ ಇಲ್ಲಿ ನಿಮಗೆ ಡಯಾಬಿಟಿಸ್ ಬರ್ತದೆ. ಇನ್ಫ್ಯಾಕ್ಟ್ ಉಪ್ಪು ಖಾರ ಸ್ಪೈಸಿ ಫುಡ್ ಜಾಸ್ತಿ ತಗೊಂಡವರಲ್ಲಿ ಡಯಾಬಿಟಿಸ್ ಬೇಗ ಕಾಣಿಸ್ಕೊಳ್ತದೆ. ಈ ಸ್ವೀಟ್ ಲವರ್ಸ್ ಇದಾರಲ್ಲ, ತುಂಬ ಕಡಿಮೆ ಖಾರ ತಿನ್ನೋರು, ಅವರಲ್ಲಿ ನಿಜವಾಗಿ ಕಡಿಮೆ ಇರ್ತದೆ ಡಯಾಬಿಟಿಸ್ ಬರುವಂತಹ ಚಾನ್ಸು ಕಡಿಮೆ ಇರ್ತದೆ. ಇನ್ನು ಹೆರಿಡಿಟ್ರಿ ಫ್ಯಾಕ್ಟರ್ ಅದೆಲ್ಲ ಹೇಗೂ ಇರ್ತದಲ್ವ. ಆದರೆ ಈ ಸಂವೇದನಾಶೀಲತೆಯನ್ನು ಇನ್ಸುಲಿನ್ ಕಳ್ಕೊಂಡಾಗ ಮತ್ತೆ ಅದನ್ನು ತರಲಿಕ್ಕೋಸ್ಕರ ನೀವು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರಗಳನ್ನು ಸೇವಿಸುವುದೇ ಮುಖ್ಯ. ಹಾಗಂತ ಹೇಳಿ ನಾವೀಗ ದಕ್ಷಿಣ ಭಾರತದವರಾಗಿ ರೈಸನ್ನು ಕಂಪ್ಲೀಟಾಗಿ ಬ್ಲೇಮ್ ಮಾಡಿದರೆ ಹೇಗೆ? ರೈಸನ್ನು ತಿನ್ನಲೇಬಾರ್ದಾ, ಈ ಡಾಕ್ಟರ್ ಹೀಗೆ ಹೇಳ್ತಿದ್ದಾರಲ್ಲ ಅಂತ ತಿಳ್ಕೊಳ್ಬೇಡಿ. ವೈಟ್ ರೈಸನ್ನು ನೀವು ನಿಯಮಿತವಾಗಿ ತಗೊಳ್ತಾ ಬಂದರೆ ಅದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಆ್ಯಡ್ ಮಾಡಿ. ಹಿಂದಿನ ಕಾಲದಲ್ಲೂ ಅಷ್ಟೇ, ಈಗ ಟ್ರೆಡಿಷನಲಿ ಕೂಡ ನಾವು ಅನ್ನ ಬಡಿಸಿದ ಮೇಲೆ ಅದರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಸ್ಟಾರ್ಟ್ ಮಾಡುವಂಥದ್ದು ಊಟ ಮಾಡಲಿಕ್ಕೆ. ಆ ತುಪ್ಪ ಅನ್ನುವಂಥದ್ದು ಗ್ಲೈಸಿಮಿಕ್ ಇಂಡೆಕ್ಸನ್ನು ಕಡಿಮೆ ಮಾಡ್ತಾ ಬರ್ತದೆ. ಆ ತುಪ್ಪದ ಒಂದು ಕವರಿಂಗ್ ಇರ್ತದಲ್ಲ ರೈಸಲ್ಲಿ, ಆವಾಗಲೇ ಅಬ್ಸಾರ್ಪ್ಷನ್ ಸ್ವಲ್ಪ ಡಿಲೇ ಆಗ್ತಾ ಬರ್ತದೆ. ಆ ಶುಗರ್ನ ಅಬ್ಸಾರ್ಪ್ಷನ್ ಡಿಲೇ ಆಗ್ತಾ ಇದ್ದ ಹಾಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಲೋ ಆಗ್ತದೆ. ನಿಧಾನಕ್ಕೆ ಗ್ಲುಕೋಸ್ ಡೈಜೆಸ್ಟ್ ಆಗಿ ನಿಧಾನಕ್ಕೆ ಎನರ್ಜಿ ರಿಲೀಸ್ ಆಗುವಂಥದ್ದು, ಸಕ್ಕರೆ ಅಂಶ ನಿಧಾನಕ್ಕೆ ರಕ್ತಕ್ಕೆ ಹೋಗ್ತಾ ಬರುವಂಥದ್ದು. ಅದರ ಅರ್ಥ ನಿಧಾನಕ್ಕೆ ಹೋಗ್ತಿದೆ ಅಂದರೆ ಗ್ಲೈಸಿಮಿಕ್ ಇಂಡೆಕ್ಸ್ ಲೋ ಇದೆ ಅಂತ ಅರ್ಥ. ಹಾಗೆ ಆ ರೀತಿಯಲ್ಲಿ ನೀವು ರೈಸ್ ತಗೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸನ್ನು ಕಡಿಮೆ ಮಾಡ್ಕೊಳ್ಬೋದು. ನೀವು ನೋಡಿ, ಈಗ ಮೋಸ್ಟ್ ಆಫ್ ದಿ ಜಂಕ್ ಫುಡ್ಸ್, ಬಿಸ್ಕೆಟ್ ಇರಬಹುದು, ಬ್ರೆಡ್ ಇರಬಹುದು, ಅದೆಲ್ಲ ಕೂಡ ಗ್ಲೈಸಿಮಿಕ್ ಇಂಡೆಕ್ಸ್ ಹೈ ಇರುವಂಥದ್ದೇ. ನೋಡಿದ್ರಲ್ಲ, ಒಂದು ಊಟ ಮಾಡೋದಕ್ಕೂ ಒಂದು ಫುಲ್ ಮೀಲ್ಸ್ ನೀವು ತಗೊಳ್ಳೋದಕ್ಕೂ 1-2 ಬಿಸ್ಕೆಟ್ ತಿಂದು ಒಂದು ಲೋಟ ಕಾಫಿ ಟೀನೋ ಕುಡಿಯುವಂಥದ್ದು ಅಥವಾ ನೀರೇ ಕುಡಿಯುವಂಥದ್ದು, ಅದರಿಂದ ನಿಮಗೆ ಎರಡು ಒಂದೇ, ಎರಡರಲ್ಲೂ ಒಂಥರ ಹೊಟ್ಟೆ ಫುಲ್ ಆದಾಗ ಅನುಭವ ಆಗ್ತದೆ. ಯಾಕಂದರೆ ಅದೊಂದು ಕ್ವಿಕ್
ಕ್ವಿಕ್ಕಾಗಿ ಎನರ್ಜಿ ರಿಲೀಸ್ ಮಾಡುವಂಥದ್ದು, ಕ್ವಿಕ್ಕಾಗಿ ಶುಗರ್ ಅದರಲ್ಲಿರುವಂಥದ್ದು ಅಬ್ಸಾರ್ಬ್ ಆಗ್ತದೆ ರಕ್ತದಿಂದ, ಅಲ್ಲಿ ಎನರ್ಜಿ ರಿಲೀಸ್ ಆಗ್ತದೆ, ಹೊಟ್ಟೆ ತುಂಬಿದ ಅನುಭವ ಆಗ್ತದೆ. ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಬೇರೆ ಯಾವುದು ಸಿಕ್ಕಿದೆ ನಿಮಗೆ? ಯಾವ ನ್ಯೂಟ್ರಿಯೆಂಟ್ಸು ಇಲ್ಲ, ಮೈದಾ ಮಾತ್ರ ಅದರಲ್ಲಿರುವಂಥದ್ದು, ಅದರಲ್ಲಿ ನ್ಯೂಟ್ರಿಯೆಂಟ್ಸೇ ಇಲ್ಲ, ಇನ್ಫ್ಯಾಕ್ಟ್ ಫೈಬರೇ ಇಲ್ಲ ಅದರಲ್ಲಿ. ಹಾಗಿರುವಾಗ ಎಲ್ಲಿ ಡೈಜೆಷನ್ ಆಗಬೇಕದು? ಬರೀ ಒಂದು ಎನರ್ಜಿ ಸಿಕ್ಕಿದ್ರೆ ಸಾಲದು ನಿಮಗೆ, ಅದರ ಜೊತೆಗೆ ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತಹ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಸಿಗಬೇಕು. ಅದಕ್ಕೆ ಈ ನಮ್ಮ ಹುರುಳಿಕಾಳು ಕೂಡ ಬಹಳಷ್ಟು ಸಹಕಾರಿಯಾಗ್ತದೆ. ಗ್ಲೈಸಿಮಿಕ್ ಇಂಡೆಕ್ಸನ್ನು ಲೋ ಮಾಡೋದು ಮಾತ್ರ ಅಲ್ಲ, ಬೇರೆ ಮೆಗ್ನೀಷಿಯಂ, ಮ್ಯಾಂಗನೀಸ್, ಕ್ಯಾಲ್ಶಿಯಂ ಮತ್ತು ಅದರಲ್ಲಿರುವಂತಹ ಐರನ್, ಫೈಬರ್ನ ಅಂಶ ಅವೆಲ್ಲ ಕೂಡ ನಿಮ್ಮ ದೇಹಕ್ಕೆ ಸಹಕಾರಿಯಾಗುವಂತಹ ಅಗತ್ಯವಾಗಿರುವಂತಹ ವಿಟಮಿನ್ಗಳನ್ನು ಒದಗಿಸ್ತದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.